ವೀಕ್ಷಕರೇ, ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತಂದ್ರೆ ಮೃಗಶಿರ ನಕ್ಷತ್ರದವರು ಯಾವ ಉದ್ಯೋಗವನ್ನ ಮಾಡಬೇಕು, ಯಾವ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ, ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಕೆಲಸನಾದ್ರೂ ಯಾವುದು, ಯಾವ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಕಾಣಲು ಸಾಧ್ಯ ಅನ್ನುವಂತಹ ಅದ್ಭುತವಾದ ವಿಚಾರವನ್ನ ತಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋದ ವಿಷಯ ತುಂಬಾ ಮುಖ್ಯವಾಗಿದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಬೇಕು. ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರುವಂತದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವೀಕ್ಷಕರೇ. ಮೃಗಶಿರ ನಕ್ಷತ್ರ ನೋಡಿ, ಮೃಗಶಿರ ನಕ್ಷತ್ರದ 4 ಚರಣಗಳಲ್ಲಿ 2 ಚರಣಗಳು ವೃಷಭ ರಾಶಿ ಅಂಡರ್ನಲ್ಲಿ ಬರುತ್ತೆ, ಇನ್ನೆರಡು ಚರಣಗಳು ಮಿಥುನ್ ರಾಶಿ ಅಂಡರ್ನಲ್ಲಿ ಬರುತ್ತೆ. ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಶುಕ್ರ, ಮಿಥುನ್ ರಾಶಿಯ ಅಧಿಪತಿ ಬುಧ, ಇನ್ನು ಈ ಮೃಗಶಿರ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಮಂಗಳ. ಇಂತಹ ಒಂದು ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ವ್ಯಕ್ತಿಗಳು ಯಾವತ್ತಿಗೂ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ ಬಹಳಷ್ಟು ಅನುಭವವುಳ್ಳವರು, ಬಹಳಷ್ಟು ತಿಳುವಳಿಕೆಯಿಂದಿರತಕ್ಕಂಥವ್ರು, ಎಲ್ಲಾ ವಿಷಯಗಳನ್ನ ಅರಿತವರು. ಒಮ್ಮೆ ನೋಡಿದ್ರೆ ಸಾಕು ಅದನ್ನ ಅರ್ಥೈಸಿಕೊಳ್ಳುವಂತಹ ವ್ಯಕ್ತಿತ್ವ, ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂತ ವ್ಯಕ್ತಿತ್ವ ಇರುತ್ತೆ. ಇಚ್ಛಾಶಕ್ತಿ ಬಹಳಷ್ಟು ಇರುತ್ತೆ, ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಎಂದೋ ಕೇಳಿರುವಂತಹ ನೆನಪುಗಳು, ಏನೋ ಮಾತಾಡಿದ್ರು ಕೂಡ ಅದನ್ನ ನೆನಪಿನ ಸ್ಮೃತಿಯಲ್ಲಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿತ್ವ. ಮತ್ತೆ ಬೇರೆಯವರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ಸಮರ್ಥರಾಗಿರ್ತಾರೆ. ಅವ್ರು ಏನ್ ಹೇಳಿಕ್ ಬಯಸ್ತಾ ಇದ್ದಾರೆ, ಅವರು ಇಂಟೆನ್ಷನ್ ಏನಿದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು, ಮೃಗಶಿರ ನಕ್ಷತ್ರದವ್ರದ್ದು. ಇನ್ನು ಈ ಜಗಳ, ಕಿರಿಕಿರಿ ಅಥವಾ ಗದ್ದಲ, ಗಲಾಟೆ ಅಂತಂದ್ರೆ ಸ್ವಲ್ಪ ಒಲ್ಲದಿರುವಂತಹ ಮನಸ್ಥಿತಿ ಇರುತ್ತೆ, ಅದನ್ನ ಇಷ್ಟಪಡೋದಿಲ್ಲ. ಇನ್ನು ಬಹಳಷ್ಟು ಕೆಲಸಗಳಿಗೆ ನೇತೃತ್ವವನ್ನು ಮುಂದಾಳತ್ವವನ್ನು ವಹಿಸ್ತಕ್ಕಂಥದ್ದು, ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಕ್ಕಂತಹ ವ್ಯಕ್ತಿತ್ವ. ಇವತ್ತಿಗೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತಹ ವ್ಯಕ್ತಿತ್ವ, ಎಲ್ಲರನ್ನೂ ಒಂದುಗೂಡಿಸುವಂತಹ ವ್ಯಕ್ತಿತ್ವ, ಪ್ರೇಮಿ ಅಂತ ಹೇಳ್ಬೋದು, ಎಲ್ಲರನ್ನೂ ಗೌರವಿಸುವಂತಹ, ಮತ್ತೆ ಸೇನಾ ಅಥವಾ ಸಂಸ್ಥೆಗಳಲ್ಲಿ ಪ್ರಮುಖರಾಗಿ, ಸಂಘ ಸಂಸ್ಥೆಗಳಲ್ಲಿ ಪ್ರಮುಖರಾಗಿ ಒಂದು ಜವಾಬ್ದಾರಿ, ಮನೆಯಲ್ಲೂ ಕೂಡ ಒಂದು ಜವಾಬ್ದಾರಿತ ಸ್ಥಾನವನ್ನ ನಿಭಾಯಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಅಮೂಲ್ಯವಾಗಿರತಕ್ಕಂತ ರತ್ನ ಈ ಮೃಗಶಿರ ನಕ್ಷತ್ರದವರು. ನಿಮ್ಮ ನಕ್ಷತ್ರದ ಬಗ್ಗೆ ಹೇಳ್ತಾ ಹೋದ್ರೆ 2 ಅವರು ಕೂಡ ನನಗೆ ಸಾಲೋದಿಲ್ಲ, ಅದಕ್ಕಾಗಿನೇ ಮತ್ತೊಂದು ಟೈಮ್ ವಿಡಿಯೋನ ಮಾಡ್ತೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಬೇರೆನೇ ಇದೆ. ಮೃಗಶಿರ ನಕ್ಷತ್ರದವರು ಯಾವ ಉದ್ಯೋಗ ಮಾಡಬೇಕು, ಯಾವ ಉದ್ಯೋಗ ಮಾಡಿದ್ರೆ ಲಾಭ ಇರುತ್ತೆ ಅನ್ನುವಂತ ವಿಷಯವಾಗಿ ಇವತ್ತು ತಿಳಿಸ್ತಾ ಇರುವಂತದ್ದು. ನೋಡಿ, ಮೃಗಶಿರ ನಕ್ಷತ್ರದವರು ಉದ್ಯೋಗ ಅಂತ ಬಂದ್ರೆ ಸಾಕಷ್ಟು ಹಿರಿಯರು ಮಾಡಿರುವಂತಹ ಆಸ್ತಿ ಅಂತಸ್ತಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು. ಅಂತಹ ಆಸ್ತಿಯ ಮೇಲೆ ಉಸ್ತುವಾರಿಯನ್ನ ಮಾಡ್ತಕ್ಕಂಥದ್ದು, ಅದರ ಮೇಲೆ ಹಣವನ್ನು ಸಂಪಾದಿಸ್ತಕ್ಕಂತಹ ಲಕ್ಷಣಗಳು ಕೆಲವೊಂದು ಜನರಿಗೆ ಇರುತ್ತೆ. ಭೂಮಿಯ ಮೇಲೆ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಭೂಮಿಗೆ ಸಂಬಂಧಿಸಿದ್ದು, ಹೊಲ, ಸೈಟು, ಈ ರೀತಿ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ. ಇನ್ನು ಈ ಭುವನಗಳು ನಡೆಸುವಂಥದ್ದು, ವಾದ್ಯ ಯಂತ್ರಗಳನ್ನ ತಯಾರು ಮಾಡೋದು, ಮಾರಾಟ ಮಾಡುವಂಥದ್ದು, ಮತ್ತೆ ಈ ಬೆಳ್ಳಿ ಅಥವಾ ಪ್ಲಾಟಿನಮ್ ಇಂತಹ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಡೀಲರ್ಶಿಪ್. ಜೊತೆಗೆ ವಾಸ್ತುಶಿಲ್ಪ ಕಲೆಯಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ. ಆಹಾರ ಸಾಮಗ್ರಿಗಳನ್ನ ತಯಾರು ಮಾಡೋದು ಅಥವಾ ಮಾರಾಟ ಮಾಡೋದ್ರಲ್ಲಿ ತುಂಬಾ ಹೆಚ್ಚಿನ ಲಾಭಗಳು ಕಂಡು ಬರುತ್ತೆ. ಯಂತ್ರಗಳ ಬಿಡಿ ಭಾಗಗಳನ್ನ ತಯಾರು ಮಾಡೋದು, ಮಾರಾಟ ಮಾಡೋದು, ಇಂಜಿನಿಯರಿಂಗ್ ಕೆಲಸಗಳಲ್ಲಿ. ಇನ್ನು ಈ ಮಾರಾಟ ವಿಭಾಗ, ಯಾವುದೇ ಒಂದು ಮಾರಾಟ ವಿಭಾಗ ಇರಬಾರ್ದಂಥದ್ದು, ಅಂದ್ರೆ ಈ ಮಧ್ಯಸ್ಥಿಕೆ ವಹಿಸುವಂತದ್ದು, ಇಂತಹ ಕೆಲಸಗಳು ಇರುತ್ತೆ. ಆಹಾರ ಅಥವಾ ಚರ್ಮೋದ್ಯಮ ಅಥವಾ ತಂಬಾಕು, ಮತ್ತೆ ಈ ಸಿಹಿ ತಿಂಡಿಗಳ ವ್ಯಾಪಾರ, ಇನ್ನು ವಿವಾಹ ಮಂಟಪ ಅಥವಾ ಈ ವಿವಾಹ ಸಾಮಗ್ರಿಗಳ ಮಾರಾಟಗಾರರು, ಪಶು ಚಿಕಿತ್ಸೆ, ಪಶುಪಾಲನೆ, ಮತ್ತೆ ವಾಹನವುಳ್ಳಂತಹ ವಾಹನಗಳಿಂದ ಲಾಭಗಳು ಕಂಡು ಬರುತ್ತೆ. ರಿಕ್ಷಾ ಮತ್ತೆ ಆಟೋ, ಟ್ಯಾಕ್ಸಿ ಇಂತಹ ಒಂದು ಇಟ್ಟುಕೊಂಡು ವ್ಯಾಪಾರ ಮಾಡುವಂತದ್ದು, ಮಾರಾಟ ಮಾಡೋದು ಅಥವಾ ನಡೆಸುವಂತದ್ದು. ಹಣ್ಣುಗಳ ಮಾರಾಟಗಾರರು, ಮತ್ತೆ ವ್ಯಾಪಾರದಿಂದ ಬಹಳಷ್ಟು ಲಾಭ ಹೊಂದುವಂತ, ಯಾಕಂದ್ರೆ ನಿಮ್ಗೆ ಒಂದು ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಇರುತ್ತೆ. ಒಂದು ವ್ಯಾಪಾರದ ದೃಷ್ಟಿಕೋನದಿಂದ ನೋಡಿದ್ರೆ ಬಹಳಷ್ಟು ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ, ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರವಾಸೋದ್ಯಮ, ಚಿತ್ರೋದ್ಯಮ ಇಂತಹ ಕ್ಷೇತ್ರಗಳು ಬಹಳಷ್ಟು ಹೊಂದಾಣಿಕೆ ಕಾಣತಕ್ಕಂಥದ್ದು. ಮತ್ತೆ ಈ ಚಿತ್ರಕಲೆ, ರತ್ನಾಭರಣ ವ್ಯಾಪಾರ ಮಾಡ್ತಕ್ಕಂಥದ್ರಿಂದ ಅದ್ಭುತವಾಗಿರತಕ್ಕಂತ ಲಾಭಗಳು ಕಂಡು ಬರುತ್ತೆ.
ಇನ್ನು ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಅದ್ಭುತವಾದ ಕೆಲಸಗಳು ಯಾವ್ಯಾವ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಸದಾ ಎಚ್ಚರಿಕೆಯಿಂದಿರುವಂತಹ ಒಂದು ಆರೋಗ್ಯದ ಎಚ್ಚರಿಕೆ ಸದಾ ಅನುಸರಿಸಬೇಕಾಗುತ್ತೆ. ಅದನ್ನ ಯಾವುದು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ. ವಿಡಿಯೋ ಮಿಸ್ ಮಾಡದೆ ನೋಡ್ಬೇಕು ಇನ್ನು ಮೇಲೆ ನೀವು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ 80ರಿಂದ 100 ಪುಟಗಳ ಈ ಜನ್ಮ ಜಾತಕ ಫಲ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನಿಮ್ಗೆ ಮದುವೆ ಆಗಿಲ್ವಾ, ಮಕ್ಕಳಾಗ್ಲಿಲ್ವಾ, ಕೆಲಸದಲ್ಲಿ 108 ಸಮಸ್ಯೆಗಳಿದೆಯಾ, ಖಂಡಿತ ಈ ಜಾತಕ ತರಿಸ್ಕೊಳ್ಳಿ. ನೀವು ಬಹಳಷ್ಟು ವಿಷಯಗಳಲ್ಲಿ ಮಾಹಿತಿ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ವಜ್ರದ ವ್ಯಾಪಾರ ಮತ್ತೆ ಈ ಅಂಗವರ್ಧಕಗಳ ವ್ಯಾಪಾರ, ಹವಳಗಳ ವ್ಯಾಪಾರ, ಮತ್ತೆ ಈ ಸೌಂದರ್ಯ ವರ್ಧಕಗಳು, ಟೂತ್ ಪೇಸ್ಟ್, ಬ್ರಷ್, ಒಟ್ಟಾರೆ ಈ ವ್ಯಾಪಾರ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗ್ತವೆ. ಈ ಯಂತ್ರಗಳಿಗೆ ಸಂಬಂಧಿಸಿರತಕ್ಕಂತಹ ವ್ಯಾಪಾರ ತುಂಬಾ ಚೆನ್ನಾಗಿ ನಿಮಗೆ ಲಾಭ ಆಗುತ್ತೆ. ಆಯುಧಗಳು ತಯಾರಿಕೆ, ಮಾರಾಟ, ಉಪಕರಣಗಳ ಅಥವಾ ಸಂರಕ್ಷಣಾ ಕ್ಷೇತ್ರದಲ್ಲಿ ಒಳ್ಳೆ ಲಾಭ ಇದೆ. ವಿದ್ಯುತ್ ವಸ್ತುಗಳು ಅಥವಾ ಮಾರಾಟ ಮಾಡೋದು ಒಳ್ಳೆ ಲಾಭ ಇರತಕ್ಕಂಥದ್ದು. ಇನ್ನು ಈ ಯಂತ್ರ ತಂತಿ ಅಥವಾ ದೂರವಾಣಿ ಅಥವಾ ಮೊಬೈಲು, ಕಂಪ್ಯೂಟರ್ ಇಂತಹ ಕ್ಷೇತ್ರಗಳಲ್ಲಿ ಒಳ್ಳೆಯ ಅನುಕೂಲತೆಗಳಿದೆ. ಇನ್ನು ಈ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸ್ತಕ್ಕಂಥ ಸಾಧ್ಯತೆ ಇದೆ. ಸೈನಿಕರಾಗಿ ಮತ್ತೆ ಈ ಲೇಖಕರಾಗಿ ಕೆಲಸ ಮಾಡುವಂತದ್ದು, ಲೆಕ್ಕ ಪತ್ರಗಳ ವಿಭಾಗದಲ್ಲಿ ಮತ್ತೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಮತ್ತೆ ರಾಜದೂತರಾಗಿ, ಜನಪ್ರತಿನಿಧಿಯಾಗಿ, ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ನಿಮಗೆ ಅನುಕೂಲತೆಗಳು. ಇನ್ನು ಈ ಖಗೋಳ ಶಾಸ್ತ್ರಜ್ಞರಾಗಿ, ವಿಜ್ಞಾನಿಗಳಾಗಿ, ಜೊತೆಗೆ ಈ ಪ್ರವಾಸೋದ್ಯಮ ಕೆಲಸಗಳನ್ನ, ಪ್ರಯಾಣದ ಈ ಟ್ರಾವೆಲಿಂಗ್ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಧ್ವನಿ ಮುದ್ರಣ ಮತ್ತೆ ರೇಡಿಯೋ ಕೇಂದ್ರಗಳಲ್ಲಿ, ಜೊತೆಗೆ ಪ್ರಕಾಶಕರಾಗಿ, ಮತ್ತೆ ಬಹಳ ವಿಶೇಷವಾಗಿ ಈ ದ್ರವ್ಯಗಳ ವ್ಯಾಪಾರಿಯಾಗಿ, ಹೂ, ಹಣ್ಣು, ರತ್ನ, ಪಕ್ಷಿ, ಪಶುಗಳ ವ್ಯಾಪಾರ ಆಗಿ, ಮತ್ತೆ ಅರಣ್ಯಾಧಿಕಾರಿಯಾಗಿ, ಬಹಳಷ್ಟು ಇಂತಹ ಕ್ಷೇತ್ರಗಳು ನಿಮಗೆ ಲಾಭವನ್ನ ತಂದುಕೊಡ್ತಕ್ಕಂಥದ್ದು, ಉಪಯೋಗವನ್ನ ತಂದುಕೊಡ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರ ತುಂಬಾ ಚೆನ್ನಾಗಿದೆ. ಸಂಘ ಸಂಸ್ಥೆಗಳು, ರಾಜಕೀಯ ಕ್ಷೇತ್ರಗಳಲ್ಲಿ ಒಳ್ಳೆ ಲಾಭವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಎಚ್ಚರಿಕೆ ಏನು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 27 ನಕ್ಷತ್ರದವರ ಉದ್ಯೋಗದ ಬಗ್ಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಸದಾ ನೀವು ಎಚ್ಚರಿಕೆಯಲ್ಲಿರುವಂತಹ ಎಚ್ಚರಿಕೆ, ಆರೋಗ್ಯ ಎಚ್ಚರಿಕೆ ಯಾವುದು ಅಂತಂದ್ರೆ ಈ ಮೊಡವೆ ಅಥವಾ ಈ ಸ್ಕಿನ್ನಿಗೆ ಸಂಬಂಧಿಸಿರ್ತಕ್ಕಂತಹ ಚಿಕ್ಕ ಪುಟ್ಟ ಗಾಯಗಳು, ಕಲೆಗಳು, ಗುಳ್ಳೆಗಳು ಈ ರೀತಿ ಇರ್ತವೆ. ಸ್ವಲ್ಪ ಮತ್ತೆ ದುರ್ಬಲವಾಗಿರತಕ್ಕಂತ ಕೈಕಾಲುಗಳು, ಸ್ವಲ್ಪ ಶಕ್ತಿಹೀನತೆ ಎಂತಹ ಸಮಸ್ಯೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.